ಬಿಗ್ ಬಾಸ್ ಸ್ಪರ್ಧಿ ರಘು ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ಟಿವಿ ನೈನ್ ಜೊತೆ ಜಿಮ್ ರಘು ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಮಾತನಾಡಿಸಿದ್ದಾರೆ ರಘು ಅವ್ರನ್ನ. ಏನ್ ಹೇಳಿದ್ದಾರೆ ಕೇಳೋಣ. ಸರ್, ಮೊದಲನೇದಾಗಿ ಒಂದು ಮನೇಲಿ ಫ್ಯಾಮಿಲಿ ಜೊತೆ ಇರುವಂತ ಜೀವನದಿಂದ ಒಂದು ಬೇರೆ ಫ್ಯಾಮಿಲಿ ಜೊತೆಗೆ ಅಂದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಆಪ್ತರ ಜೊತೆಗೆ ಒಂದು ಜೀವನ ಅಂತ ಆಯ್ತು, ಅದು ಬಿಗ್ ಬಾಸ್ ಮನೆಯಲ್ಲಿ. ಆ ಮನೆಯ ಮೊದಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸರ್, ನಾನು ಹೋಗಿದ್ದು 4th ವೀಕು. ಸೊ ನಂಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ನಾನೇನು ಯಾವುದೋ ಎಪಿಸೋಡ್ ನೋಡಿರ್ಲಿಲ್ಲ, ಅನ್ಪ್ರಿಪೇರ್ಡ್ ಆಗಿದ್ದೆ. ಯಾಕಂದ್ರೆ ನಂಗೆ ಒಂದು ಲಾಸ್ಟ್ 2 ಡೇಸ್ ಅಷ್ಟೇ ಚಾನ್ಸ್ ಸಿಕ್ಕಿದ್ದು. ಸೊ ಆ 2 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಎಪಿಸೋಡ್ ನೋಡಿ ಅಂಡ್ ಮೆಡಿಕಲ್ ಟೆಸ್ಟ್ ಅದು ಇದೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ, ಅದೆಲ್ಲ ಮುಗಿಸಿ ಎಂಟ್ರಾಗ ಮುಂಚೆ ನನಗೆ ಬಿಗ್ ಬಾಸ್ ಮನೆ ಬಗ್ಗೆ ಇದ್ದಿದ್ದು ಅಭಿಪ್ರಾಯನೇ ಬೇರೆ. ಅಂದ್ರೆ ಇದು ಸ್ಕ್ರಿಪ್ಟೆಡ್ ಶೋ, ಆಮೇಲೆ ಎಮೋಷನ್ಸ್ ಎಲ್ಲ ಸುಳ್ಳು ಅಂತ ಒಂದಿತ್ತು. ಬಟ್ ಒಳಗಡೆ ಎಂಟರ್ ಆಗಿದ್ದ ದಿವಸ ಅವತ್ತು ಗೊತ್ತಾಯ್ತು ಇದು ರಿಯಲ್ಕಿಂತ ಒಂದು ರಿಯಲಿಸ್ಟಿಕ್ ಫೀಲಿಂಗ್ ಅಂತ. ಸೊ ಏನೇನು ಬಿಗ್ ಬಾಸ್ ಮನೇಲಿ ಆಗುತ್ತೋ ಎಲ್ಲ ರಿಯಲ್ಲು. ಸೊ ಇದೇನು ಫೇಕ್ ಅಲ್ಲ, ಎಮೋಷನ್ಸ್ ರಿಯಲ್, ಜಗಳ ರಿಯಲ್ಲು, ಹ್ಯಾಪಿನೆಸ್ ರಿಯಲ್ಲು, ಆಮೇಲೆ ಬಾಂಡಿಂಗ್ ರಿಯಲ್ಲು. ಸೊ 4th ವೀಕ್ ಎಂಟರ್ ಆದಾಗ ಒಂದು ಎಸಿಟೇಷನ್ ಇತ್ತು ಒಳಗಡೆ ಹೋದಾಗ. ಆಲ್ ನ್ಯೂ ಪೀಪಲ್, ಒಂದೇ ಜಾಗದಲ್ಲಿ ಇರಬೇಕು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಮೇಸಿಂಗ್ ಆಗಿತ್ತು. ಸರ್, ಈಗ ಹೇಳ್ತಾ ಇದ್ರಿ ಎಲ್ಲವೂ ಕೂಡ ರಿಯಲ್ ಅಂತ. ಅಂದ್ರೆ ಈ ಒಂದು ರಿಯಲ್ ಲೈಫ್ ಜರ್ನಿನ ಬಿಟ್ಟು ಒಂದು ಬೇರೆ ಜರ್ನಿ ಶುರು ಆಗ್ಬಿಡುತ್ತೆ. ಒಳಗಡೆ ಫಸ್ಟ್ ಹೋದಾಗ ನಿಮ್ಮ ಕ್ಯಾಲ್ಕುಲೇಷನ್ಸ್ ಏನಿತ್ತು, ಹೆಂಗೆ ನಿಮ್ಮ ಜರ್ನಿ ಈ ಹಂತಕ್ಕೆ ಬರ್ಬೋದಂತ ಪ್ಲಾನ್ ಆಯ್ತು ಅಂತ? ಸರ್, ಕ್ಯಾಲ್ಕುಲೇಷನ್ ಏನು ಇರಲಿಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ವಿಡಿಯೋಸ್ ನೋಡಿದ್ದೆ, ಎಕ್ಸ್ ಕಂಟೆಸ್ಟೆಂಟ್ಸ್ ಎಲ್ಲ ಲೈಕ್ ಹೋದ್ಮೇಲೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ಸೊ ನಾನು ಸುದೀಪ್ ಸರ್ ಮುಂದೆನೂ ಅದನ್ನೇ ಹೇಳಿದ್ದೆ. ಸೊ ಸರ್, ನನ್ಗೆ ಏನೂ ಪ್ಲಾನ್ ಇಲ್ಲ, ಫ್ಲೋ ಪ್ರಕಾರ ಹೋಗ್ತೀನಿ, ಅಲ್ಲಿ ಹೆಂಗೆ ಆಗುತ್ತೋ ಅದ್ರ ಪ್ರಕಾರ ಹೋಗ್ತೀನಿ. ಏನೂ ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ ನಾನು ಆಕ್ಚುಲಿ 4 to 5 ವೀಕ್ಸ್ ಇರ್ಬೋದೇನೋ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗ್ ಆಗ್ತಾ ಹೋಯ್ತು. ಅಂಡ್ ನಾನು ಅಡ್ಜಸ್ಟ್ ಆಗ್ತಾ ಹೋದೆ. ನಾನು ಒಬ್ಬ ಮನೆಯವನಾಗ್ಬಿಟ್ಟೆ. ಲೈಕ್ ಮನೆಯಲ್ಲಿ ನಮ್ಮನೆ ಅಂತ ಫೀಲಿಂಗ್ ಬಂದ್ಬಿಡ್ತು ನನಗೆ. ಅಂಡ್ ಒಳ್ಳೊಳ್ಳೆ ಫ್ರೆಂಡ್ಸ್ ಆದ್ರು, ಇವೆಂಟ್ಸ್ ಆಯ್ತು, ಜಗಳ ಆಯ್ತು, ಹ್ಯಾಪಿನೆಸ್ ಇತ್ತು. ಸೊ ಅಡ್ಜಸ್ಟ್ ಆಗ್ತಾ ಹೋದೆ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ದೂರ ಬರ್ತೀನಿ ಅಂತ. ವೆರಿ ಹ್ಯಾಪಿ. ಆಕ್ಚುಲಿ ರಿಸಲ್ಟ್ ಬಂದಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು, ಟಾಪ್ 2 ಇಲ್ಲ ಅಂದ್ರೆ ಟಾಪ್ 3 ಅಲ್ಲಿ ಬರ್ತೀನಿ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನಾನು ಹೋಗಿದ್ದು 4th ವೀಕ್ ಅಲ್ಲಿ. ಸೊ 4th ವೀಕ್ ಹೋಗಿ ಲಾಸ್ಟ್ ತನಕ ಟ್ರಾವೆಲ್ ಮಾಡಿದ್ದೀನಿ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ. ಕೊನೆ ಹಂತದವರೆಗೂ ಇದ್ರಿ, ಬಟ್ ನಿಮ್ಗೆ ಆ ಕುತೂಹಲ ಹೆಂಗಿತ್ತು? ಅಂದ್ರೆ ವಿನ್ ಆಗಬಹುದು ಅನ್ನೋಂತ ಕ್ಯಾಲ್ಕುಲೇಷನ್ಸ್ ಜೊತೆಗೆ ನಿಮ್ಮನ್ ಬಿಟ್ರೆ ಯಾರು ವಿನ್ ಆಗಬಹುದು ಅನ್ನೋಂತ ಲೆಕ್ಕಾಚಾರ ನಿಮ್ಗೆ ಅಲ್ಲಿ ಶುರುವಾಯ್ತು ಅಂತ? ಸರ್, ನನಗೆ ಸ್ಟಾರ್ಟಿಂಗ್ ಇಂದ ಲೆಕ್ಕಾಚಾರ ಇದ್ದಿದ್ದು, ಅಲ್ಲಿ ಸ್ಟ್ರಾಂಗ್ ಅಂತ ಬಂದಿದ್ದು ಗಿಲ್ಲಿ ಅಂತ ಇತ್ತು. ಸೊ ನಮ್ದು ಗಿಲ್ಲಿದು ಒಂದು ಫ್ರೆಂಡ್ಶಿಪ್ ಮೊದಲನೇ ದಿವಸದಿಂದಾನೇ ಸ್ಟಾರ್ಟ್ ಆಯ್ತು. ಸ್ವಲ್ಪ ನನ್ಗೂ ಅವ್ರಿಗೂ ಸ್ವಲ್ಪ ಜಗಳನೂ ಆಯ್ತು. ಮತ್ತೆ ನಮ್ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅದಾದ್ಮೇಲೆ ರಕ್ಷಿತಾ ಅವರಿದ್ರು. ಅಂಡ್ ಮಿಗ್ದವರೆಲ್ಲ ನನಗೆ ನನ್ನ ಇದ್ರಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಅಂಡ್ ಹೋಗ್ತಾ ಹೋಗ್ತಾ ನನಗೆ ನನ್ನ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗ್ತಾ ಹೋಗ್ತು. ಓಕೆ, ಇವ್ರ ಜೊತೆ ನಾನು ಆಟ ಆಡ್ಬೋದು, ಇವ್ರಿಗಿಂತ ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಾಗ. ಅಂಡ್ ವೀಕೆಂಡ್ ನಮಗೆ ಸುದೀಪ್ ಸರ್ ಬಂದು ಫೀಡ್ಬ್ಯಾಕ್ಸ್ ಕೊಡ್ತಾರೆ. ಆ ಫೀಡ್ಬ್ಯಾಕ್ಸ್ ಮೇಡ್ ಮಿ ವೆರಿ ಸ್ಟ್ರಾಂಗ್. ಓಕೆ, ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ, ನನಗೂ ಚಾನ್ಸ್ ಇದೆ ವಿನ್ ಆಗಕ್ಕೆ, ನಾನು ಟಾಪ್ 2 ಟಾಪ್ 3 ಅಲ್ಲಿ ಬರ್ಬೋದು ಅಂತ. ಆ ಒಂದು ಕಾನ್ಫಿಡೆಂಟ್ ಅಲ್ಲೇ ಆಡ್ತಾ ಹೋದೆ. ಸರಿ, ನಾ ಗಿಲ್ಲಿ ಮತ್ತು ಕಾವ್ಯ ಅವರ ಆತ್ಮೀಯತೆ, ಲವ್ ಸ್ಟೋರಿ ಹೊರಗಡೆ ಬೇರೆ ತರದ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದೆ. ನೀವು ಅಲ್ಲಿ ಮನೆ ಒಳಗಡೆ ನೋಡಿರೋಂಥವ್ರಾಗಿ ಏನ್ ಹೇಳ್ತೀವಿ? ಅದ್ ನಾನು ಹೇಳಕ್ ಆಗಲ್ಲ ಸರ್, ಇಟ್ಸ್ ವೆರಿ ಪರ್ಸನಲ್. ನೀವು ಗಿಲ್ಲಿ ಮತ್ತೆ ಕಾವ್ಯನೇ ಕೇಳಬೇಕು. ಆಸ್ ಎ ಕಂಟೆಸ್ಟೆಂಟ್ ನೋಡಿದಾಗ ಎಸ್, ಅವ್ರಿಬ್ರು ಕ್ಲೋಸ್ ಇದ್ರು, ಜಗಳ ಆಡ್ತಾ ಇದ್ರು. ಯಾಕಂದ್ರೆ ಅವ್ರು ಎಂಟರ್ ಆಗಿದ್ದೆ ಜಂಟಿಯಾಗಿ. ಸೊ ಒಂದು ಫ್ರೆಂಡ್ಶಿಪ್ ಬಾಂಡೇಜ್ ಇತ್ತು, ಅವ್ರಿಗೆ ಒಂದು ಕ್ಲೋಸ್ನೆಸ್ ಇತ್ತು. ಸೊ ಗಿಲ್ಲಿ ಯಾವಾಗ ಅವಳನ್ನ ರೇಗಿಸೋರು ಅಂಡ್ ಅವಳು ಅದನ್ನ ಕಾಮಿಡಿ ವೇಲೆ ಅದು ಒಂದು ಟ್ರಾವೆಲ್ ಆಗ್ತಾ ಬಂತು. ಬಟ್ ಲವ್ ಸ್ಟೋರಿ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್, ಇದು ನೀವು ಗಿಲ್ಲಿನೇ ಕೇಳಬೇಕು. ಗಿಲ್ಲಿ ನಿಮ್ಮ ಸ್ನೇಹಿತ ಕೂಡ ಹೌದು, ಬಟ್ ಅವರು ವಿನ್ನರ್ ಆಗ್ತಾರೆ ಅಂತ ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ಅನಿಸ್ತು ಅಂತ ಸರ್? ಸರ್, ಒಂದು ಆಲ್ಮೋಸ್ಟ್ 10 ವೀಕ್ಸ್ ಟೈಮಲ್ಲೇ ನನಗೆ ಅನಿಸ್ತಾ ಇತ್ತು ಗಿಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಅಂತ. ಯಾಕೆಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಗೇಮಲ್ಲಿ ಅಂದ್ರೆ ಒಂದು ಡಿಫ್ರೆಂಟ್ ಪ್ಲಾನಿಂಗ್ ಇತ್ತು ಗಿಲ್ಲಿದು. ನಾವೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಆಡಿದ್ರೆ ಅವನೇ ಡಿಫ್ರೆಂಟ್ ಆಗಿ ಆಡ್ತಾ ಇದ್ದ. ಆ ಟೈಮಲ್ಲಿ ಅನಿಸ್ತಾ ಇತ್ತು ಗಿಲ್ಲಿಗೆ ಒಳ್ಳೆ ಚಾನ್ಸ್ ಇದೆ ವಿನ್ ಆಗೋದು ಅಂತ. ಎಸ್, ಇದಿಷ್ಟು ಮ್ಯೂಟೆಂಟ್ ರಘು ಅವರ ಮಾತಾಗಿರ್ತಕ್ಕಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಜರ್ನಿ ಮಾಡಿ ಬಂದಿರ್ತಕ್ಕಂತಹ ಘಟನೆಗಳನ್ನ ಟಿವಿ ನೈನ್ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು.
ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿ, ಟಿವಿ9 ಬೆಂಗಳೂರು.